ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಹಾಗೂ ನೀವು ಪ್ರತಿನಿತ್ಯವೂ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ 7:30ರಿಂದ 8:30ರವರೆಗೂ ಇರುವಂತಹ ಸಂಜೆಯ ಪ್ರತಿದಿನ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ಪ್ರತಿದಿನ ಪ್ರತಿ ಮಂಗಳವಾರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಇರ್ತದೆ. ಹಾಗೆ ಮಧ್ಯರಾತ್ರಿಯಲ್ಲಿ 3 ಗಂಟೆಯಿಂದ 4:15ವರೆಗೂ ಪ್ರಾರ್ಥನೆಗಳಿರ್ತದೆ. ಇವುಗಳಿಗೆಲ್ಲ ಜಾಯ್ನ್ ಆಗಬೇಕಾದರೆ ನಮ್ಮನ್ನು ವಾಟ್ಸಪ್ ಮೂಲಕವಾಗಿ ಸಂಪರ್ಕಿಸಬಹುದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ 3 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಮತ್ತು ಅದರ ಫಲಿತಾಂಶ ಮತ್ತು ಅದರಿಂದ ನಮ್ಮ ಜೀವಿತದಲ್ಲಿ ಉಂಟಾಗುವ ಜಯಗಳ ಕುರಿತಾಗಿ ಸತ್ಯವೇದದ ಮೂಲಕವಾಗಿ ನಾವು ಧ್ಯಾನಿಸಲಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ವಿಶೇಷವಾಗಿ ಸಮಯದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಸತ್ಯವೇದದಲ್ಲಿ ನೋಡುವುದಾದರೆ ಉಪವಾಸ ಪ್ರಾರ್ಥನೆಯನ್ನು ಮಾಡಿ ಅನೇಕರ ಜೀವಿತದಲ್ಲಿ ಬಲವನ್ನ, ಜಯವನ್ನ ಹೊಂದಿಕೊಂಡಿರುವುದನ್ನು ನೋಡ್ತೇವೆ. ಸತ್ಯವೇದದಲ್ಲಿ ಅನೇಕ ವಿಧವಾದ ಉಪವಾಸ ಪ್ರಾರ್ಥನೆಗಳನ್ನು ನೋಡ್ತೇವೆ. ಕೆಲವರು 3 ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರೆ. ಕೆಲವರು 7 ದಿವಸ ಉಪವಾಸ ಪ್ರಾರ್ಥನೆ, 9 ದಿವಸ, 11 ದಿವಸ, 21 ದಿವಸ, ಹೀಗೆ 40 ದಿವಸಗಳ ಕಾಲ ಮೋಶೆ ಇದ್ದು ಪ್ರಾರ್ಥನೆ ಮಾಡಿದನು, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು. ಹೀಗೆ ಸತ್ಯವೇದದಲ್ಲಿ ನೋಡುವುದಾದರೆ ಅನೇಕ ವಿಧವಾದಂತಹ ಉಪವಾಸ ಪ್ರಾರ್ಥನೆಗಳನ್ನು ನಾವು ಕಾಣಬಹುದಾಗಿದೆ. ಆದರೆ ನಾವು ಈ ದಿವಸದಲ್ಲಿ ಧ್ಯಾನಿಸ್ತಾ ಇರುವುದು ಯಾವುದಂದ್ರೆ 3 ದಿವಸಗಳ ಉಪವಾಸ ಪ್ರಾರ್ಥನೆ. ನಾನು ಹೊಸದಾಗಿ ರಕ್ಷಣೆ ಹೊಂದಿದ್ದೇನೆ, ಅಥವಾ ನಾನು ತುಂಬಾ ದಿವಸದಿಂದ ಆಲಯಕ್ಕೆ ಹೋಗ್ತಾ ಇದ್ದೇನೆ, ನಾನು ವೈಯಕ್ತಿಕವಾಗಿ ಉಪವಾಸ ಮಾಡಿ ನನಗೆ ಅನುಭವಗಳಿಲ್ಲ, ಆದರೆ ನನಗೆ ಆಸೆ ಇದೆ ಉಪವಾಸ ಪ್ರಾರ್ಥನೆಯನ್ನ ಮಾಡಲಿಕ್ಕಾಗಿ ಎಂಬುದಾಗಿ ನೀವೇನಾದರೂ ಚಿಂತಿಸ್ತಾ ಇರುವುದಾದರೆ ಈ ವಿಡಿಯೋ ನಿಮಗಾಗಿ ಆಗಿದೆ. ನಾನು ಉಪವಾಸ ಪ್ರಾರ್ಥನೆ ಮಾಡಬೇಕು, ಆದರೆ ಹೇಗೆ ಮಾಡೋದು, ಎಷ್ಟು ಹೊತ್ತು ಪ್ರಾರ್ಥನೆ ಮಾಡೋದು ಎಂಬುದಾಗಿ ಮೊದಲು ನಾನು ತಿಳಿಸಿಕೊಡ್ತೇನೆ. ನಂತರ ಸತ್ಯವೇದದಲ್ಲಿಯೂ ಕೂಡ ಒಬ್ಬ ಸ್ತ್ರೀಯು 3 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನು ಮಾಡಿ ತನ್ನ ಜೀವಿತದಲ್ಲಿ ಜಯವನ್ನು ಹೊಂದಿಕೊಂಡದ್ದನ್ನು ಕೂಡ ನಾವು ಅದರ ಜೊತೆಯಲ್ಲಿ ಧ್ಯಾನಿಸೋಣ. ಮೊದಲನೇದಾಗಿ ನೋಡುವುದಾದರೆ, ಈಗ ನೀವು ತೀರ್ಮಾನಿಸಿ 3 ದಿವಸ ಉಪವಾಸ ಇರ್ತೇನೆ ಅನ್ನೋದಾದರೆ, ಮೊದಲು ಉಪವಾಸದಲ್ಲಿ 3 ರೀತಿಯಾಗಿದೆ. ಅದನ್ನು ಕೂಡ ನಾನು ನಿಮಗೆ ತಿಳಿಯಪಡಿಸ್ತೇನೆ. ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕು ಎಂಬ ತೀರ್ಮಾನ ಅಥವಾ ದೇವರು ನಿಮಗೆ ಆಲೋಚನೆ ಕೊಡುವುದಾದರೆ ಮೊದಲಿಂದಲೇ ಅದಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ದೇವರೇ, ಉಪವಾಸ ಮಾಡಲು ನನಗೆ ಬಲ ಕೊಡು, ಉಪವಾಸ ಪ್ರಾರ್ಥನೆಯನ್ನು ಹೆಚ್ಚಾಗಿ ದೇವರೇ ನಿನ್ನನ್ನು ಆರಾಧಿಸಬೇಕು, ಸ್ತುತಿಸಬೇಕು, ಪ್ರಾರ್ಥಿಸಬೇಕು ಎಂಬುದಾಗಿ ನೀವು ದೇವರಲ್ಲಿ ಆರಂಭದಿಂದ ಪ್ರಾರ್ಥನೆಯನ್ನು ನೀವು ವೈಯಕ್ತಿಕವಾಗಿ ಮಾಡ್ತಾ ಬರುವುದಾದರೆ ದೇವರ ಬಲವನ್ನು ನಿಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ 3 ರೀತಿಯಾದ ಉಪವಾಸ ಪ್ರಾರ್ಥನೆ ಇದೆ. ಒಂದು ಸರಳವಾದ ಉಪವಾಸ, 2ನೇದಾಗಿ ಸಾಧಾರಣವಾದ ಉಪವಾಸ, 3ನೇದಾಗಿ ಕಠಿಣವಾದ ಉಪವಾಸ. ಈ 3ರಲ್ಲಿ ನೀವು ಯಾವುದನ್ನಾದರೂ ನಿಮ್ಮ ಮತ್ತು ದೇವರ ಸಂಬಂಧದ ಅನುಸಾರವಾಗಿ, ದೇವರು ನಿಮಗೆ ಬಲ ಕೊಡುವ ಅನುಸಾರವಾಗಿ, ನಿಮ್ಮ ಆರೋಗ್ಯದ ಅನುಸಾರವಾಗಿ ನೀವು ಚೂಸ್ ಮಾಡ್ಕೊಳ್ಬೋದು. ಸರಳವಾದ ಉಪವಾಸ ಪ್ರಾರ್ಥನೆ ಹೇಗೆ ಅಂತ ಹೇಳೋದಾದರೆ, ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆಯವರೆಗೂ ಪ್ರಾರ್ಥನೆಯಲ್ಲಿ ಕಳೆಯುವಂಥದ್ದು. 4 ಗಂಟೆಯ ನಂತರ ಊಟವನ್ನು ಸೇವಿಸುವಂಥದ್ದಾಗಿದೆ. 10 ಗಂಟೆಯಿಂದ 4 ಗಂಟೆವರೆಗೂ ಏನನ್ನೂ ಕೂಡ ಸೇವಿಸದೆ ಬರೀ ನೀರನ್ನು ಸೇವಿಸಿಕೊಂಡು 1 ಹೊತ್ತು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡಬಹುದು. ಇದು ಸರಳವಾದ ಉಪವಾಸ ಪ್ರಾರ್ಥನೆ. 2ನೇದಾಗಿ ಸಾಧಾರಣವಾದ ಉಪವಾಸ ಪ್ರಾರ್ಥನೆ. ಅದೇನೆಂದರೆ 2 ಹೊತ್ತು ಊಟ ಬಿಟ್ಟು 1 ಹೊತ್ತು ಮಾತ್ರ, ಅಂದರೆ ನೈಟ್ 8 ಗಂಟೆ ಅಥವಾ 9 ಗಂಟೆ ಸಮಯದಲ್ಲಿ ಅಥವಾ 10 ಗಂಟೆ ಸಮಯದಲ್ಲಿ ಊಟ ಮಾಡುವಂಥದ್ದಾಗಿದೆ. ನೋಡಿ, ಸಾಧಾರಣವಾದ ಉಪವಾಸ ಏನಾಗಿದೆ, 2 ಊಟವನ್ನು ಬಿಡುವಂಥದ್ದಾಗಿದೆ. ಸರಳ ಉಪವಾಸ 1 ಹೊತ್ತು ಮಾತ್ರ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು ಸರಳವಾದ ಉಪವಾಸ. ಹಾಗೆ 2 ಹೊತ್ತು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥದ್ದು ಸಾಧಾರಣವಾದ ಉಪವಾಸ. ಕಠಿಣವಾದ ಉಪವಾಸ ಎಂದರೆ ಹೇಳುವುದಾದರೆ, 3
ದಿವಸ ನೀವು ಉಪವಾಸ ಮಾಡ್ತಾ ಇದ್ದೀರಾ, ಉದಾಹರಣೆಯಾಗಿ ಹೇಳುವುದಾದರೆ 3 ದಿವಸವೂ ಕೂಡ ಏನನ್ನೂ ಸೇವಿಸದೆ ಮಾಡುವುದೇ ಕಠಿಣವಾದ ಉಪವಾಸ. ಈಗ ನೀವು ದೇವರ ಸಮ್ಮುಖದಲ್ಲಿ, ದೇವರಿಗೂ ನಿಮಗಿರುವಂಥ ಸಂಬಂಧದಲ್ಲಿ ಯಾವ ಉಪವಾಸವನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯವಿದೆಯೋ, ನಿಮ್ಮ ಆರೋಗ್ಯಾನುಸಾರವಾಗಿ, ಈಗ ಕೆಲವರೆಲ್ಲ ಟ್ಯಾಬ್ಲೆಟ್ಸ್ಗಳನ್ನು ಕಂಪಲ್ಸರಿ ತೆಗೆದುಕೊಳ್ಳೇಬೇಕಾಗುವಂಥ ಸಂದರ್ಭಗಳಿರ್ತದೆ. ಅಂಥವರು ನೀವು ನಿಮ್ಮ ಆರೋಗ್ಯ ಅನುಸಾರವಾಗಿ ನೀವು ನಿಮ್ಮ ಉಪವಾಸ ಪ್ರಾರ್ಥನೆಯನ್ನು ಆರಿಸಿಕೊಳ್ಳಬಹುದಾಗಿದೆ. ಹಾಗಾದರೆ 3 ದಿನ ನಾನು ಉಪವಾಸ ಇರ್ತೇನೆ, ಹೇಗೆ ಪ್ರಾರ್ಥನೆ ಮಾಡುವಂಥದ್ದು? ಈಗ ಎರಡನೇದಾಗಿ ನೋಡುವುದಾದರೆ 3 ರೀತಿಯಾದ ಉಪವಾಸ ಪ್ರಾರ್ಥನೆ ಇದೆ. ಹಾಗೆ 3 ರೀತಿಯಾದ ಉಪವಾಸ ಪ್ರಾರ್ಥನೆಯನ್ನು ಆರಿಸಿಕೊಂಡು 3 ದಿನ ಉಪವಾಸ ಪ್ರಾರ್ಥನೆಯನ್ನು ಹೇಗೆ ಮಾಡುವುದು ಎಂಬುದಾಗಿ ನೋಡೋಣ. ನೋಡಿ, ಮೊದಲು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ, ಉಪವಾಸ ಪ್ರಾರ್ಥನೆ ಎಂದು ಹೇಳುವುದಾದರೆ ಉಪವಾಸ ಅಂದರೆ ಆಹಾರವನ್ನು ತ್ಯಜಿಸಿ ದೇವರೊಟ್ಟಿಗೆ ವಾಸ ಮಾಡುವುದೇ ಉಪವಾಸ ಪ್ರಾರ್ಥನೆ ಆಗಿದೆ. ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇವತ್ತು ಅನೇಕರು ಏನು ಮಾಡ್ತಾರೆ, ಉಪವಾಸ ಇರ್ತೀನಿ ಅಂತ ಹೇಳ್ತಾರೆ, ಪ್ರಾರ್ಥನೆನೇ ಮಾಡೋದಿಲ್ಲ. ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯದೆ ನೀವು ಮಾಡುವ ಉಪವಾಸಗಳಿಗೆ ದೇವರಿಂದ ಉತ್ತರವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆಯಲ್ಲಿ ನೀವು ಉಪವಾಸವಿದ್ದುಕೊಂಡು ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು. ನೀವು ಎಷ್ಟು ಹೊತ್ತು ಉಪವಾಸ ಇರ್ತೀರೋ ಅಷ್ಟು ಹೊತ್ತು ಪ್ರಾರ್ಥನೆಯಲ್ಲಿ ಕಳಿಬೇಕು. ನಾನು ಕಠಿಣವಾಗಿ ಉಪವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡದೇ ಇರುವುದಾದರೆ ಅಂತಹ ಉಪವಾಸಗಳು ದೇವರಿಂದ ಉತ್ತರ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉಪವಾಸ ದೇವರೊಟ್ಟಿಗೆ ವಾಸ ಮಾಡುವುದು, ನಮಗೆ ಆಹಾರವನ್ನು ತ್ಯಜಿಸಿ ನಾವು ದೇವರೊಟ್ಟಿಗೆ ವಾಸ ಮಾಡುವುದು. ಬರೀ ಆಹಾರವನ್ನು ತ್ಯಜಿಸುವುದು ಮಾತ್ರ ಅಲ್ಲ, ಲೋಕದ ಎಲ್ಲ ಕಾರ್ಯಗಳನ್ನು ತ್ಯಜಿಸಿ. ಇನ್ನು ಕೆಲವರು ಕೆಲಸಗಳಿಗೆ ಹೋಗಿ ಉಪವಾಸ ಮಾಡ್ತಾರೆ. ನೋಡಿ, ಉಪವಾಸ ಇರಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಕೂರಬೇಕು. ನಾವು ಉಪವಾಸ ಮಾಡೋದೇ ಪ್ರಾರ್ಥನೆ ಮಾಡಲಿಕ್ಕಾಗಿ, ದೇವರ ಸಮ್ಮುಖದಲ್ಲಿ ಉಪವಾಸ ಮಾಡೋದೇ ಪ್ರಾರ್ಥನೆಗಾಗಿ. ಸಾಧಾರಣವಾಗಿ ನಾವು ಪ್ರಾರ್ಥನೆ ಮಾಡಬೇಕಂತ ತೀರ್ಮಾನ ತೆಗೆದುಕೊಂಡಾಗ ನಮಗೆ ಕೆಲವೊಮ್ಮೆ ಮಾಡಲಿಕ್ಕಾಗಲ್ಲ. ಅದೇ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ನಾವು ಖಂಡಿತವಾಗಿಯೂ ಶಿಸ್ತಿನಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ತೇವೆ. ಆದ ಕಾರಣವೇ ನೀವು ಕೆಲಸಗಳನ್ನು ಮಾಡುತ್ತಾ, ಕೆಲವೊಮ್ಮೆ ನಿಮಗೆ ತಿಂಗಳಲ್ಲಿ ಇಷ್ಟು ರಜೆಗಳಿರ್ತದೆ, ಆ ದಿವಸಗಳಲ್ಲಿ ನೀವು ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಕೆಲಸಗಳಿಗೆ ಹೋಗಿ ಬೆಳಗಿಂದ ಸಂಜೆವರೆಗೂ ಲೋಕದ ಕೆಲಸದಲ್ಲಿದ್ದು ಉಪವಾಸವಿದ್ದರೆ ಜಸ್ಟ್ ಅದು ಒಂದು ಡಯಟ್ ರೀತಿಯಾಗಿ ಆಗ್ತದೆ. ಸುಮ್ಮನೆ ಖಾಲಿ ಫಾಸ್ಟಿಂಗ್, ನಿಮ್ಮ ಒಂದು ಶರೀರದ ಫ್ಯಾಟ್ಗನ್ನು ಕರಗಿಸ್ಕೊಳ್ಳಿಕ್ಕೋಸ್ಕರವಾಗಿ ಮಾಡುವಂಥ ಪ್ರಾರ್ಥನೆ ಆಗ್ತದೆ. ಆತ್ಮಿಕವಾಗಿ ಯಾವ ಬಲಗಳು ಬರುವುದಿಲ್ಲ. ಆದರೆ ನೀವು ನಿಮ್ಮ ಜೀವಿತದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮಂತಲ್ಲಿ ಇಷ್ಟು ರಜೆಗಳಿದೆ ಅನ್ನೋದಾದರೆ ಆ ದಿವಸದಲ್ಲಿ ಅಟ್ಲೀಸ್ಟ್ ನಿಮಗೆ 1 ದಿವಸ ಆದರೂ ಆಯಿತು, ಅಥವಾ 3 ದಿನ ನನಗೆ ರಜೆ ಇದೆ, ಶುಕ್ರವಾರ ಶನಿವಾರ ಭಾನುವಾರ ಅಂದರೆ 3 ದಿನಗಳು ಕೂಡ ಉಪವಾಸವಿದ್ದು ನೀವು ಯಾವೆಲ್ಲ ಸಮಯದಲ್ಲಿ ಉಪವಾಸ ಇರ್ತೀರೋ ಆ ಸಮಯದಲ್ಲೆಲ್ಲ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಹಾಗೆ ಆರಾಧನೆಯಲ್ಲಿ ಸಮಯವನ್ನು ಕಳೀರಿ. ಆರಾಧನೆಯಲ್ಲಿ ಸಮಯ ಕಳಿಬೇಕು, ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು. ಯಾವುದಾದ್ರೂ ಒಂದು ಪತ್ರಿಕೆಯನ್ನು, ಪುಸ್ತಕವನ್ನು ಓದಲು, ಧ್ಯಾನ ಮಾಡಲು ಪ್ರಾರಂಭಿಸಬೇಕು. ಆಗ ಮಾತ್ರವೇ ಕರ್ತನಿಂದ ನೀವು ಉತ್ತರವನ್ನು ಹೊಂದಿಕೊಳ್ಳಲು ಸಾಧ್ಯ. ದಾನಿಯೇಲನು ಉಪವಾಸ ಪ್ರಾರ್ಥನೆ ಮಾಡಿದನು. ಉಪವಾಸವಿದ್ದ ಸಮಯದಲ್ಲಿ ದೇವರೊಟ್ಟಿಗೆ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವುದನ್ನು ಕಾಣಲ್ಪಡ್ತೇವೆ. ಹಾಗಾದರೆ ನಾವು ಈ ದಿನದಲ್ಲಿ 3 ದಿನ ಉಪವಾಸ ಮಾಡುವಾಗ ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು. ಬೆಳಗ್ಗೆ 10 ಗಂಟೆಯಿಂದ ನೀವು 1 ಹೊತ್ತು ಉಪವಾಸ ಇರ್ತೀನ ಅಂದರೆ ಬೆಳಗ್ಗೆ 10 ಗಂಟೆಗೆ ನೀವು ಕೂರುವಾಗ 4 ಗಂಟೆಯವರೆಗೂ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯಗಳನ್ನು ಧ್ಯಾನಿಸಿರಿ, ಆರಾಧನೆ ಮಾಡಿ, ಅನ್ಯ ಭಾಷೆಯಿಂದ ಸ್ತುತಿಸಿರಿ, ದೇವರನ್ನು ಕೊಂಡಾಡುತ್ತಾ, ಉಪಕಾರಗಳನ್ನು ಸ್ಮರಿಸುತ್ತಾ, ವಾಕ್ಯಗಳನ್ನು ಧ್ಯಾನಿಸುತ್ತಾ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ವಿಜ್ಞಾಪನೆಗಳನ್ನು ದೇವರ ಮುಂದೆ ನೀವು ಸಲ್ಲಿಸಬಹುದು. ಇಲ್ಲ, ನಾನು 2 ಹೊತ್ತು ಆಹಾರವನ್ನು ತ್ಯಜಿಸಿ 1 ಹೊತ್ತು ಮಾತ್ರ ನಾನು ಸೇವಿಸ್ತೇನೆ ಅಂದರೆ ನೀವು ಸೆಕ್ಷನ್ಗಳ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೋದು. 10 ಗಂಟೆಯಿಂದ 2 ಗಂಟೆವರೆಗೂ ಒಂದು ಸೆಕ್ಷನ್, ಮತ್ತೆ ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಂಡು 3 ಗಂಟೆಯಿಂದ 6 ಗಂಟೆ ಒಂದು ಸೆಕ್ಷನ್, ಮತ್ತೆ 7 ಗಂಟೆಯಿಂದ 9 ಗಂಟೆ ಒಂದು ಸೆಕ್ಷನ್ ಮಾಡಿ ನಂತರ ಆ ಪ್ರಾರ್ಥನೆಯನ್ನು ಮುಗಿಸಿ ಆಹಾರವನ್ನು ಸೇವಿಸಬಹುದಾಗಿದೆ. ಇಲ್ಲ, ನಾನು ಕಠಿಣವಾದ ಉಪವಾಸ ಮಾಡ್ತೇನೆ ಅಂದರೆ ನೀವು ರಾತ್ರಿಯೆಲ್ಲ 24 ಗಂಟೆಯೂ ಕೂಡ ನೀವು ಪ್ರಾರ್ಥನೆಯಲ್ಲಿ ಕಳೆಯಬೇಕು. 10 ಗಂಟೆಗೆ ಪ್ರಾರಂಭ ಮಾಡಿದ್ರೆ 2 ಗಂಟೆ, ಮತ್ತೆ 1 ಅವರ್ ಬ್ರೇಕ್ ತೆಗೆದುಕೊಂಡು 3 ಗಂಟೆಯಿಂದ 6 ಗಂಟೆ, ಮತ್ತೆ 1 ಅವರ್ ಬ್ರೇಕ್ ತೆಗೆದುಕೊಂಡು 7 ಗಂಟೆಯಿಂದ 9 ಗಂಟೆ, ಮತ್ತೆ 1 ಅವರ್ ಬ್ರೇಕ್ ತೆಗೆದುಕೊಂಡು 10 ಗಂಟೆಯಿಂದ 12 ಗಂಟೆ, ಮಧ್ಯರಾತ್ರಿ 12 ಗಂಟೆಯಿಂದ 3 ಗಂಟೆ, ಸ್ವಲ್ಪ ನಂತರ ನೀವು ಒಂದು ಸ್ವಲ್ಪ ಬ್ರೇಕನ್ನು ತೆಗೆದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಕಠಿಣ ಉಪವಾಸ ಮಾಡುವುದಾದರೆ 24 ಗಂಟೆಯೂ ಪ್ರಾರ್ಥನೆಯನ್ನು ನೀವು ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು. ಸೊ ಈ ರೀತಿಯಾಗಿ ನಾವು ಮಾಡುವಾಗ ಮಾತ್ರವೇ ಕರ್ತನಿಂದ ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ.
ಈಗ ಸತ್ಯವೇದದಲ್ಲಿ ಉಪವಾಸ ಪ್ರಾರ್ಥನೆಯನ್ನು ಮಾಡಿ 3 ದಿನ ಉಪವಾಸ ಪ್ರಾರ್ಥನೆಯನ್ನು ಮಾಡಿ ಜಯ ಹೊಂದಿದಂತಹ ವಿಷಯವನ್ನು ನಾವು ಧ್ಯಾನ ಮಾಡೋಣ. ಈಗ ನಿಮಗೆ ಉಪವಾಸ ಪ್ರಾರ್ಥನೆ ಬಗ್ಗೆ ಒಂದು ಸ್ಪಷ್ಟತೆ ಬಂದಿದೆ ಎಂದು ನಾನು ತಿಳ್ಕೊಳ್ತೀನಿ. ಇಷ್ಟುವರೆಗೂ ಹೇಳಿದ್ದು ಪ್ರಾಕ್ಟಿಕಲ್ ಥಿಂಗ್ಸ್. ನಾನು ಮುಂಚೆ ಹೇಳಿದ್ದೇನಲ್ಲ, 3 ದಿವಸ 3 ರೀತಿಯಾದ ಉಪವಾಸ ಪ್ರಾರ್ಥನೆ ಇದೆ. 3 ದಿವಸದಲ್ಲಿ ಹೇಗೆ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕೆಂದು ನಾವೀಗ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇವೆ. ಮತ್ತು ಈ ಪ್ರಾರ್ಥನೆ ಮಾಡೋದ್ರಿಂದ ಏನು ನಮ್ಮ ಜೀವಿತದಲ್ಲಿ ಕರ್ತನ ಕಾರ್ಯವನ್ನು ನಾವು ಕಾಣಬಹುದಾಗಿದೆ, ಹೇಗೆ ದೇವರು ಕಾರ್ಯವನ್ನು ಮಾಡ್ತಾರೆ, ಉಪವಾಸ ಪ್ರಾರ್ಥನೆಯಿಂದ ಉಂಟಾಗುವ ಜಯದ ಕುರಿತಾಗಿ ನೋಡೋಣ. ಎಸ್ತೇರಳ ಪುಸ್ತಕ 4ನೇ ಅಧ್ಯಾಯ 15-16ನೇ ವಚನ. ಆಗ ಎಸ್ತೇರಳು, ನೀನು ಹೋಗಿ ಶೂಷಾನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನ ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನ ಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಸೊ ಇಲ್ಲಿ ನೋಡುವುದಾದರೆ 3 ದಿನ ಹಗಲಿರುಳು ಅನ್ನ ಪಾನ ಅಂದರೆ ಇವರು ಏನನ್ನೂ ಕೂಡ ಸೇವಿಸ್ತಾ ಇಲ್ಲ, ಕಠಿಣವಾದ ಉಪವಾಸ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಗಲಿರುಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ಹಗಲಿರುಳು 3 ದಿನ ಅನ್ನಪಾನಗಳನ್ನು ಬಿಟ್ಟು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸುಮ್ಮನೆ ಅನ್ನಪಾನಗಳನ್ನು ಬಿಟ್ಟಿಲ್ಲ, ಅದರ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕಾಗಿ ಇಲ್ಲಿ ಎಸ್ತೇರಳು ಉಪವಾಸ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಎಂದು ನೋಡುವುದಾದರೆ, ತನ್ನ ಜನರಾದ ಯಹೂದ್ಯರ ನಾಶನದಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದುಷ್ಟನಾದ ಹಾಮಾನನು ಮೊರ್ದೆಕೈ ನಿಮಿತ್ತವಾಗಿ ಇಡೀ ಯಹೂದ್ಯರನ್ನ ನಾಶಪಡಿಸಬೇಕು ಎಂಬುದಾಗಿ ಯೋಜನೆಯನ್ನು ಇಟ್ಟುಕೊಂಡು ಅರಸನ ಬಳಿಯಿಂದ ಒಂದು ಶಾಸನಕ್ಕೆ ಸಹಿ ಹಾಕಿಸಿಕೊಳ್ತಾನೆ. ಅದು ಯಹೂದ್ಯರೆಂದು ಹೇಳಿ ಅವರ ಹೆಸರನ್ನು ಹೇಳದೆ ನಿನ್ನಗೆ ವಿರುದ್ಧವಾಗಿ ಅವರ ನಿಯಮ ಬೇರೆ ಆಗಿದೆ, ಅವರು ನಿನ್ನ ನಿಯಮವನ್ನು ಅನುಸರಿಸ್ತಾ ಇಲ್ಲ, ಅವರನ್ನು ಸಂಪೂರ್ಣವಾಗಿ ನೀನು ಸಂಹರಿಸಿ ಬಿಡಬೇಕು ಎಂಬ ಒಂದು ರಾಸಾಯನ ಹೊರಡಲಿ ಎಂದು ಹೇಳಿ ರಾಜನ ಬಳಿಯಲ್ಲಿ ಮುದ್ರೆಯನ್ನು ಹಾಕಿಸಿಕೊಳ್ಳುವುದನ್ನು ನೋಡ್ತೇವೆ. ಈಗ ಇದರ ನಿಮಿತ್ತವಾಗಿ ಮೊರ್ದೆಕೈ ಏನು ಮಾಡ್ತಾ ಇದ್ದಾನೆ, ಎಸ್ತೇರಳಿಗೆ ತಿಳಿಯಪಡಿಸ್ತಾ ಇದ್ದಾನೆ. ಎಲ್ಲ ಜನರು ಯಹೂದ್ಯರನ್ನು ಸಂಹರಿಸಬೇಕೆಂದು ದುಷ್ಟನಾದ ಹಾಮಾನನು ಈ ರೀತಿಯಾಗಿ ಯೋಜನೆಯನ್ನು ಹೂಡಿದ್ದಾನೆ ಎಂದು ಹೇಳುವಾಗ ಎಸ್ತೇರಳು ಕೂಡ ಯಹೂದ್ಯಳಾಗಿದ್ದಾಳೆ. ಮೊರ್ದೆಕೈ ಸಾಕಿದಂತಹ ಮಗಳು ಎಸ್ತೇರಳಾಗಿದ್ದಾಳೆ. ಎಸ್ತೇರಳು ಅಹಷ್ವೇರೋಷನಿಗೆ ರಾಣಿಯಾಗಿ ಇರುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ. ಆ ರಾಣಿಯ ಸ್ಥಾನದಲ್ಲಿ ಇರುವಂಥ ಆ ಎಸ್ತೇರಳು ಈಗ ಹೇಳ್ತಾ ಇದ್ದಾಳೆ, ಹಾಗಾದರೆ ನನ್ನ ಜನರ ನಾಶನಕ್ಕಾಗಿ ನಾನು ಬಿಡೋದಿಲ್ಲ, ನನ್ನ ಜನರ ನಾಶನದಿಂದ ತಪ್ಪಿಸಿಕೊಳ್ಳಲು, ಆ ದುಷ್ಟನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ನಮಗೊಂದೇ ಮಾರ್ಗ ಇರುವಂಥದ್ದು, ಅದು ಉಪವಾಸ ಪ್ರಾರ್ಥನೆ ಆಗಿದೆ. ನೋಡಿ, ದುಷ್ಟ ಹಾಮಾನನ ರೀತಿಯಲ್ಲಿ ನಮ್ಮ ಕುಟುಂಬವನ್ನು, ನಮ್ಮ ಜೀವಿತವನ್ನು, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ಆರೋಗ್ಯದಲ್ಲಿ ನಷ್ಟಪಡಿಸಬೇಕು, ನಾಶ ಮಾಡಬೇಕೆಂದು ಸೈತಾನನಾಗಿರುವಂಥ ದುಷ್ಟ ಸೈತಾನನಾಗಿರುವವನು ನಮ್ಮ ಜೀವಿತದಲ್ಲಿ ಹಾಮಾನನು ಹೇಗೆ ಕಾರ್ಯವನ್ನು ಮಾಡಿದ ಅದೇ ರೀತಿಯಾಗಿ ಅನೇಕ ಸ್ಥಳಗಳಲ್ಲಿ, ಅನೇಕ ವಿಷಯಗಳಲ್ಲಿ, ಹಾಗೆ ಕುಟುಂಬದಲ್ಲಿ ಕಾರ್ಯವನ್ನು ಮಾಡುವ ಸಮಯದಲ್ಲಿ ನಾವು ಉಪವಾಸವಿದ್ದು ಎಸ್ತೇರಳ ಹಾಗೆ ದೃಢವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯನ್ನು ಮಾಡುವಾಗ ದೇವರು ಜೀವನ ಕೊಡುವ ಆತನಾಗಿದ್ದಾನೆ. ಇಲ್ಲಿ ಇವರು 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಗಲಿರುಳು ಅನ್ನವನ್ನು ತ್ಯಜಿಸಿ ತನ್ನ ಗಂಡನ ಬಳಿಯಲ್ಲಿ ಹೋಗಲಿಕ್ಕೆ ರಾಣಿಯು ದೇವರ ಸಮ್ಮುಖದಲ್ಲಿ ತನ್ನ ಗಂಡನನ್ನು ಆಶ್ರಯಿಸಿಕೊಳ್ತಾ ಇಲ್ಲ. ತನ್ನ ಗಂಡನೇ ಆಗಿದ್ದಾನೆ ಅಹಷ್ವೇರೋಷನು, ಆದರೂ ಕೂಡ ಅವಳು ಅವನ ಮೇಲೆ ಆಶ್ರಯಿಸಿಕೊಳ್ತಾ ಇಲ್ಲ, ದೇವರನ್ನು ಆಶ್ರಯಿಸಿಕೊಳ್ತಾ ಇದ್ದಾಳೆ. ನೋಡಿ, ಮುಂಚೆ ಎಲ್ಲ ಅರಸನ ಬಳಿಗೆ ಹೋಗಬೇಕಂದ್ರೆ ಅವರ ಪರ್ಮಿಷನ್ ಇಲ್ಲದೆ ಅವರನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ. ಅವರ ಪರ್ಮಿಷನ್ ಬೇಕು, ಮತ್ತು ಅವರನ್ನು ಸುಲಭವಾಗಿ ಒಂದು ವಿಷಯದಲ್ಲಿ ಅಪ್ರೋಚ್ ಮಾಡಲಿಕ್ಕೂ ಕೂಡ ಸಾಧ್ಯವಿರಲಿಲ್ಲ. ಅದಕ್ಕೆ ಎಸ್ತೇರಳು ಹೇಳ್ತಾ ಇದ್ದಾಳೆ, ವಿಧಿ ಮೀರಿ ನಾನು ಅರಸನ ಬಳಿಗೆ ಹೋಗ್ತೇನೆ, ಸತ್ತರೆ ಸಾಯ್ತೇನೆ. ಕೆಲವೊಮ್ಮೆ ಅರಸನಿಗೆ ಇಷ್ಟವಿಲ್ಲದೆ ಇರುವಾಗ ಏನಾದರೂ ಹೋದರೆ ಅಲ್ಲಿ ಸಾಯುವಂಥ ಒಂದು ನಿಯಮಗಳು ಕೂಡ ಇರ್ತದೆ. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ತನ್ನ ಗಂಡನಾಗಿದ್ರೂ ಕೂಡ ಎಸ್ತೇರಳು ಏನು ಮಾಡ್ತಾ ಇದ್ದಾಳೆ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆಗೆ ಅಂತ ಶಕ್ತಿ ಇದೆ, ಉಪವಾಸ ಪ್ರಾರ್ಥನೆಗೆ ಅಂತ ಶಕ್ತಿ ಇದೆ. ಬರೀ ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಎಂದು ಹೆಸರು ಹೇಳಿಕೊಂಡು ಬರೀ ಕೆಲಸಗಳನ್ನು ಮಾಡುತ್ತಾ ಅಥವಾ ಅರಟೆ ಮಾತುಗಳನ್ನು ಆಡುತ್ತಾ ಮೊಬೈಲ್ಗಳಲ್ಲಿ ಸಮಯ ಕಳೆಯುವುದೆಲ್ಲ ಉಪವಾಸ ಪ್ರಾರ್ಥನೆ. ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ನೋಡಿ, ಈ ಪ್ರಾರ್ಥನೆಯನ್ನು ಮಾಡಿದ ನಂತರ ದೇವರು ಈ ಪ್ರಾರ್ಥನೆಯನ್ನು ಕೇಳಿ, ಎಸ್ತೇರಳ ಪ್ರಾರ್ಥನೆಯನ್ನು ಕೇಳಿ, ದುಷ್ಟನಾದ ಹಾಮಾನನು ಮೊರ್ದೆಕೈಗಾಗಿ ನೇಣಿಗಾಗಿ ಎಲ್ಲವನ್ನ ಸಿದ್ಧ ಮಾಡಿದನು.
ಅದೇ ಅವನು ಸಿದ್ಧಪಡಿಸಿದ ಅದೇ ಗುಣಿಯಲ್ಲಿ ಕೇಡಿನಲ್ಲಿ ಅವನೇ ಬಿದ್ದು ಸಾಯುವ ಹಾಗೆ ದೇವರು ಕಾರ್ಯ ಮಾಡಿದರು. ನೋಡಿ, ನಮ್ಮ ಜೀವಿತದಲ್ಲಿ ಅನೇಕ ಸಮಯದಲ್ಲಿ ದುಷ್ಟನು ಈ ರೀತಿಯಾಗಿ ಕಾರ್ಯ ಮಾಡ್ತಾನೆ. ಆಗ ನಾವು ಚಿಂತೆಗೊಳಗಾಗ್ತೇವೆ, ಗಲಿಬಿಲಿಗೊಳಗಾಗ್ತೇವೆ, ಬೇರೆ ಪರಿಹಾರಗಳನ್ನು ಹುಡುಕ್ತೇವೆ. ಆದರೆ ಪರಿಹಾರಿಯಾಗಿರುವ ದೇವರ ಸಮ್ಮುಖದಲ್ಲಿ ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ಎಸ್ತೇರಳು ತನ್ನ ಸೇವಕಿಯರೊಟ್ಟಿಗೆ ಹಾಗೆ ಮೊರ್ದೆಕೈ ಎಲ್ಲರೂ ಸೇರಿ, ಯಹೂದ್ಯರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಗಲಿರುಳು ಶೂಷಾನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನ ಕೂಡಿಸಿ ನೀವು ಪ್ರಾರ್ಥನೆ ಮಾಡಬೇಕು. ಕೂಡಿಸಿ ಅವರು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಜಯವನ್ನು ಕೊಟ್ಟನು. ಯಾವ ದುಷ್ಟನು ಅವರ ವಿರುದ್ಧವಾಗಿ ಅವರನ್ನೇ ನಾಶಪಡಿಸಬೇಕೆಂದ ದುಷ್ಟನಿಗೆ ದೇವರು ದಂಡನೆಯನ್ನು ಅನುಗ್ರಹಿಸಿದರು. ಹಾಗಾದರೆ ಇವತ್ತು ನಿಮ್ಮನ್ನು ಕೇಡು ಮಾಡಲು, ನಿಮ್ಮನ್ನು ನಾಶಪಡಿಸಲು ಬಂದವನಿಗೆ ದೇವರು ನಾಶನ ಮಾಡ್ತಾರೆ ಅಥವಾ ದಂಡನೆ ಅನುಗ್ರಹಿಸ್ತಾರೆ ಅಂತ ಅಲ್ಲ. ಯಾಕೆಂದರೆ ಮನುಷ್ಯರೆಲ್ಲ ನಮ್ಮ ನಿಜವಾದ ಶತ್ರುಗಳು. ನಮ್ಮ ನಿಜವಾದ ಶತ್ರು ಯಾರಾಗಿದ್ದಾನೆ? ದುಷ್ಟನಾದಂಥ ಸೈತಾನನಾಗಿದ್ದಾನೆ. ಅಮಾನನ ಮೂಲಕವಾಗಿ ಯಹೂದ್ಯರ ಕುಲವೇ ಇಲ್ಲದಂತೆ ಅವನು ನಾಶ ಮಾಡ್ತಾ ಇದ್ದಾನೆ. ಯಾಕೆಂದರೆ ಅದೇ ಯಹೂದ್ಯ ಕುಲದಿಂದ ಅವನ ತಲೆಯನ್ನು ಜಜ್ಜುವಂಥ ಯೇಸು ಕ್ರಿಸ್ತನು ಜನಿಸಿ ಬರಲಿಕ್ಕಿದ್ದಾನೆ. ಆದ ಕಾರಣವೇ ಯಹೂದ್ಯ ಸಂತತಿಯ ಮೇಲೆ, ಯಹೂದ್ಯರ ಕುಲದ ಮೇಲೆ ಅವನು ಯಾವಾಗಲೂ ಏನು ಮಾಡುವವನಾಗಿದ್ದನು? ಕುತಂತ್ರಗಳನ್ನು ಮಾಡುವವನಾಗಿದ್ದನು. ಯಹೂದ್ಯರ ಮೇಲೆ ಅನೇಕ ಹಿಂಸೆಗಳು, ಅನೇಕ ವಿಧವಾದ ಅವರು ನಾಶ ಆಗಬೇಕೆಂದು ಅವನು ಅನೇಕ ಕಾರ್ಯಗಳನ್ನು, ಯೋಜನೆಯನ್ನು ಇಟ್ಟಿದ್ದನು. ಆದರೆ ಯೋಜನೆಯನ್ನು ಮುರಿದಿದ್ದು ಯಾವುದಂದರೆ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ. ಯೇಸು ಕ್ರಿಸ್ತನು ಈಗ ಯಹೂದ್ಯರೆಲ್ಲರೂ ನಾಶ ಆದರೆ ಯೇಸು ಸ್ವಾಮಿ ಯಾವ ಕುಲದಲ್ಲಿ ಹುಟ್ಟು ಬರ್ತಾರೆ ಎಂಬುದಾಗಿ ಯೋಜನೆ ಮಾಡಿಕೊಂಡು ಆ ಮಾನನ್ನು ಉಪಯೋಗಿಸಿಕೊಂಡು ಅಲ್ಲಿ ದುಷ್ಟನಾದ ಸೈತಾನನು ಯಹೂದ್ಯರನ್ನೇ ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದಾನೆ. ಆದರೆ ಯಾವಾಗ ಎಸ್ತೇರಳನ್ನು ದೇವರು ಆ ಸ್ಥಾನದಲ್ಲಿಟ್ಟು ಅವಳನ್ನು ಅಲ್ಲಿ ರಾಣಿಯಾಗಿಟ್ಟು ಉಪವಾಸದಿಂದ ಅವಳು ತಗ್ಗಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿದಳು. ಅವಳು ರಾಣಿಯಾಗಿರುವಾಗ ನಾನು ಆರಾಮಾಗಿದ್ದೇನೆ, ನನಗೇನೋ ಅಪಾಯವಿಲ್ಲ ಎಂದು ಇರ್ಬೋದಿತ್ತು. ಆದರೆ ಅವಳು ಹಾಗಿರಲಿಲ್ಲ. ತನ್ನನ್ನು ತಗ್ಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ತನ್ನ ಜನರು ನಾಶವಾಗಬಾರ್ದು, ತನ್ನ ಜನರು ಅಳಿದು ಹೋಗಬಾರ್ದು ಎಂಬುದಾಗಿ ಪ್ರಾರ್ಥನೆ ಮಾಡಿದಳು. ಹಾಗಾದರೆ ಒಂದು ಉಪವಾಸ ಪ್ರಾರ್ಥನೆಯು ಒಂದು ಪಟ್ಟಣವನ್ನು, ಒಂದು ರಾಜ್ಯವನ್ನು, ಒಂದು ಜನಾಂಗವನ್ನು ಸಂರಕ್ಷಿಸುವುದಾದರೆ ನೀವು ಮಾಡುವ ನಿಮ್ಮ ಉಪವಾಸ ಪ್ರಾರ್ಥನೆಯು ನಿಮ್ಮ ಸಭೆಯನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ಜೀವಿತವನ್ನು, ಹಾಗೆ ನಿಮ್ಮ ಕುಟುಂಬವನ್ನು, ಕೆಲಸವನ್ನು ಎಲ್ಲವುದನ್ನು ಕೂಡ ಕಾಪಾಡುವಂಥದ್ದಾಗಿದೆ ಸಹೋದರ ಸಹೋದರಿಯರೇ. ಹಾಗಾದರೆ ಎಸ್ತೇರಳ ಪ್ರಾರ್ಥನೆಯನ್ನು ಕೇಳಿ ಯಹೂದ್ಯ ಕುಲವನ್ನು ರಕ್ಷಿಸಿರುವುದಾದರೆ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಯೂ ಕೂಡ, ಉಪವಾಸದಲ್ಲಿ ಇರುವಂಥ ನಿಮ್ಮ ಪ್ರಾರ್ಥನೆಯನ್ನು ಕೂಡ ದೇವರು ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಾಗಿ ಉಪವಾಸ ಮಾಡಬೇಕಂದ್ರೆ ಸ್ವಾಮಿ ಹೇಳ್ತಾರೆ, ಕೆಲವೊಂದು ಜಾತಿಗಳು ಪ್ರಾರ್ಥನೆ ಮತ್ತು ಉಪವಾಸ ಇಲ್ಲ ಅಂದರೆ ಅವುಗಳಿಂದ ಜಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಅಮಾನನು ಕಾಣಿಸ್ತಾ ಇದ್ದಾನೆ ನಮಗೆ ಶತ್ರುವಾಗಿ, ಆದರೆ ನಿಜವಾದ ಶತ್ರು ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಮನುಷ್ಯರು ಕಾಣಿಸ್ತಾರೆ, ನಮ್ಮ ವಿರುದ್ಧವಾಗಿ ಎದ್ದಿರುವಂಥ ಮನುಷ್ಯರು ಕಾಣಿಸ್ತಾರೆ. ನಮ್ಮ ಶತ್ರು ಮನುಷ್ಯನಲ್ಲ, ನಮ್ಮ ಶತ್ರು ಯಾರಾಗಿದ್ದಾನೆ? ದುಷ್ಟನಾದ ಸೈತಾನನು. ಅವರ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾಗ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ ದುಷ್ಟನು ಆ ವ್ಯಕ್ತಿಯನ್ನು ಉಪಯೋಗಿಸಿಕೊಂಡು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಿದ್ದಾನೆ, ಆ ವ್ಯಕ್ತಿಯನ್ನು ಬದಲಿಸು, ಆ ವ್ಯಕ್ತಿಯನ್ನು ಆ ಬಂಧನದಿಂದ ಬಿಡುಗಡೆ ಮಾಡೆಂದು ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ನಾಶ ಮಾಡುವಂತ ಅಲ್ಲ. ನೋಡಿ, ದುಷ್ಟನು ಏನು ಮಾಡ್ತಾ ಇದ್ದಾನೆ ಇಲ್ಲಿ? ಯೇಸು ಸ್ವಾಮಿ ಹುಟ್ಟಬಾರದು ಎಂದು ಯಹೂದ್ಯ ಕುಲದ ಮೇಲೆ ಅಮಾನನ ಉಪಯೋಗಿಸಿಕೊಂಡು ನಾಶನ ಮಾಡ್ತಾ ಇದ್ದಾನೆ. ಹಾಗೆ ನಿಮ್ಮ ಜೀವಿತದಲ್ಲೂ ನಿಮ್ಮ ಕುಟುಂಬ ಏಳಿಗೆ ಆಗಬಾರ್ದು, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇರಬಾರ್ದು, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇರಬಾರ್ದು, ನೀವು ಆತ್ಮಿಕವಾಗಿ ಬಿದ್ದು ಹೋಗಬೇಕು, ಪಾಪದಲ್ಲಿ ಇರಬೇಕು, ದೇವರಿಂದ ದೂರವಾಗಬೇಕೆಂದು ಅನೇಕ ವಿಧವಾದ ಕಾರ್ಯಗಳನ್ನು ಸೈತಾನನು ಉಪಯೋಗಿಸಿಕೊಳ್ತಾ ಇದ್ದಾನೆ. ಅದು ಕೆಲವೊಮ್ಮೆ ಫೋನ್ ಆಗಿರ್ಬೋದು, ಫೇಸ್ಬುಕ್, ವಾಟ್ಸಪ್ ಸಂಬಂಧಗಳಾಗಿರ್ಬೋದು, ತಪ್ಪಾದ ವ್ಯಕ್ತಿಗಳಾಗಿರ್ಬೋದು, ತಪ್ಪಾದ ಕಾರ್ಯಗಳಾಗಿರ್ಬೋದು, ತಪ್ಪಾದ ಬಿಸ್ನೆಸ್ಗಳಾಗಿರ್ಬೋದು, ಹಣ ಆಗಿರ್ಬೋದು, ಯಾವುದು ಇಂದು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನಾಶನಕ್ಕೆ ಒಳಪಡಿಸ್ತಾ ಇದೆ, ನಿಮ್ಮ ಕುಟುಂಬ ಇಲ್ಲದಂತೆ ಮಾಡ್ತಾ ಇದೆ, ಸೈತಾನನು ಯಾವುದನ್ನು ಉಪಯೋಗಿಸಿಕೊಳ್ತಾ ಇದ್ದಾನೆ ಅದನ್ನು ಗುರುತಿಸಿರಿ. ಯಾಕೆಂದರೆ ಪೌಲನು ಹೇಳುವ ಪ್ರಕಾರ ಸೈತಾನನ ತಂತ್ರಗಳನ್ನು ನಾವೆಲ್ಲರೂ ಅರಿತವರಾಗಿದ್ದೇವೆ, ಅರಿಯದವರಲ್ಲ, ಅರಿತವರಾಗಿದ್ದೇವೆ. ಅವನು ತಂತ್ರಗಳನ್ನು ಮಾಡುತ್ತಾ ನಿಮ್ಮ ಕುಟುಂಬವನ್ನು ವಿಭಾಗಿಸಬೇಕೆಂದು ಸೈತಾನನು ವ್ಯಕ್ತಿಗಳನ್ನು ಕೂಡ ಉಪಯೋಗಿಸಿಕೊಳ್ತಾನೆ. ಅದು ಕೆಲವೊಮ್ಮೆ ಫ್ರೆಂಡ್ಶಿಪ್ ರೂಪದಲ್ಲಾಗಿರ್ಬೋದು, ಸಂಬಂಧದ ರೂಪದಲ್ಲಾಗಿರ್ಬೋದು.
ನಿಮ್ಮ ಕುಟುಂಬದಲ್ಲಿ ಮೂರನೇ ವ್ಯಕ್ತಿಗಳು ಬಂದು ಸಜೆಷನ್ ಕೊಡುವಾಗ ತೆಗೆದುಕೊಳ್ಳಬೇಡಿ. ಯಾಕೆಂದರೆ ಆ ಸಜೆಷನ್ಗಳು ಬರ್ತಾ ಇರೋದು ಎಲ್ಲಿಲ್ಲ ಅಂದರೆ ಸೈತಾನನಿಂದ ಆಗಿರ್ತದೆ. ನಿಮ್ಮ ಕುಟುಂಬವನ್ನು ಕೆಡಿಸಬೇಕಂದೆ, ನಿಮ್ಮ ಕುಟುಂಬದ ಸಂತೋಷವನ್ನು ಹಾಳು ಮಾಡಬೇಕೆಂದೇ ಹೇಗೆ ಅಮಾನನನ್ನು ಉಪಯೋಗಿಸಿಕೊಂಡು ಯಹೂದ್ಯರನ್ನು ಸಂಹರಿಸಬೇಕೆಂದು ಯೋಜನೆ ಇಟ್ಟಿದ್ದನೋ ಅದೇ ರೀತಿಯಾಗಿ ಆ ವ್ಯಕ್ತಿಗಳನ್ನು ಹಿಡಿದುಕೊಂಡು ನಿಮ್ಮ ಕುಟುಂಬವನ್ನು, ನಿಮ್ಮ ಕುಟುಂಬದ ಮೇಲೆ ಕರ್ತನಿಗಿರುವ ಉದ್ದೇಶವನ್ನು ನಾಶಪಡಿಸಬೇಕೆಂದೇ ಕೆಲವೊಂದು ವ್ಯಕ್ತಿಗಳನ್ನು, ಕೆಲವೊಂದು ಸಂಬಂಧಗಳನ್ನು, ಕೆಲವೊಂದು ಹೊಸ ಹೊಸ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ತರ್ತಾನೆ. ದೇವರ ಚಿತ್ತ ಇಲ್ಲದೆ, ದೇವರ ಜ್ಞಾನವಿಲ್ಲದೆ ಯಾವುದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಎಚ್ಚರವಾಗಿರಿ. ಯಾಕೆಂದರೆ ದುಷ್ಟನಾದವನು ಯಾವ ರೂಪದಲ್ಲಿ ಬೇಕಾದರೂ, ಯಾವ ರೀತಿಯಾದರೂ ಕಾರ್ಯ ಮಾಡಲು ಯಾವಾಗಲೂ ಹುಡುಕುವನಾಗಿದ್ದಾನೆ, ಅವನು ಸಿದ್ಧನಾಗಿರ್ತಾನೆ. ಆದರೆ ನಾವು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ನಮ್ಮನ್ನು ನಾವು ಹೆಚ್ಚಾಗಿ ಉಪವಾಸದಲ್ಲಿ ನಾವು ಜಯವನ್ನು ಹೊಂದಕ್ಕೆ ಸಾಧ್ಯ. ಇದನ್ನು ಹೇಗೆ ಜಯ ಹೊಂದಿಕೊಳ್ಳಬೇಕು? ಈಗ ಆಲ್ರೆಡಿ ನಾವು ಇದರ ಒಂದು ಬಲೆಯಲ್ಲಿ ನಾವು ಬಿದ್ದಿದ್ದೇವೆ, ಇದರೊಳ ಸಮಸ್ಯೆಯಲ್ಲಿದ್ದೇವೆ, ನಾವು ಪಾಪದಲ್ಲಿದ್ದೇವೆ, ಗುಲಾಮರಾಗ್ಬಿಟ್ಟಿದ್ದೇವೆ ಎಂಬುದಾಗಿ ನೀವು ಹೇಳುವುದಾದರೆ, ಉಪವಾಸವಿದ್ದು ಸ್ಥಿರ ರೀತಿಯಲ್ಲಿ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಹೇಗೆ ಅಮಾನನಿಂದ ಯಹೂದ್ಯರನ್ನು ಸಂರಕ್ಷಿಸಿದರೋ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿರುವಂಥ ಪಾಪದಿಂದ ಬಿಡುಗಡೆ ಕೊಟ್ಟು ನಿಮಗೊಂದು ರಕ್ಷಣೆ ಉಂಟಾಗ್ತದೆ, ನಿಮಗೊಂದು ವಿಮೋಚನೆ ಉಂಟಾಗುವಂಥದ್ದಾಗಿದೆ. ಅದು ಯಾರ ಹೆಸರಿನಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಯೇಸು ಕ್ರಿಸ್ತನಲ್ಲಿ ನೀವು ಪ್ರಾರ್ಥಿಸುವುದಾದರೆ, ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡುವುದಾದರೆ, ಈ ದಿವಸದಲ್ಲಿ ನಿಮ್ಮನ್ನು ಕಾಡ್ತಾ ಇರುವಂಥ, ನಿಮ್ಮನ್ನು ನಾಶಪಡಿಸಲಿಕ್ಕೆ ಉಂಟಾಗಿರುವಂಥ ರೋಗ ಆಗಿರ್ಬೋದು, ವೇದನೆ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಮಾನಸಿಕವಾದ ಖಿನ್ನತೆ ಆಗಿರ್ಬೋದು, ಪಾಪ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಬೇಡವಾದಂಥ ಕಾರ್ಯಗಳಾಗಿರ್ಬೋದು, ಎಲ್ಲವನ್ನ ದೇವರು ತೆಗೆದು ಶುದ್ಧಿಪಡಿಸಿ ನಿಮ್ಮನ್ನು ಸಂರಕ್ಷಿಸುವ ಆತನಾಗಿದ್ದಾನೆ. ದೇವರ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ. ಉಪವಾಸ ಪ್ರಾರ್ಥನೆನ ಮಾಡಿರಿ. ಮುಂದಿನ ದಿವಸದಲ್ಲಿ 7 ದಿನ, 9 ದಿನ, 21 ದಿವಸ ಹೇಗೆಲ್ಲ ಪ್ರಾರ್ಥನೆ ಮಾಡಬೇಕು, 40 ದಿವಸಗಳು ಕೂಡ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಾವು ಧ್ಯಾನ ಮಾಡೋಣ. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಏನೇ ಉಪವಾಸದ ಪ್ರಾರ್ಥನೆಯ ಡೌಟ್ ಇರೋದಾದರೆ ಕೆಳಗಿರುವಂಥ ವಾಟ್ಸಪ್ ನಂಬರಿಗೆ ನೀವು ಕಾಲ್ ಮಾಡಿ ಕೇಳಬಹುದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಉಪವಾಸ ಪ್ರಾರ್ಥನೆ ಕುರಿತಾಗಿ ನಮ್ಮ ಒಟ್ಟಿಗೆ ನೀನು ಮಾತನಾಡಿದೆಯಾ. ಈ ಪ್ರಾರ್ಥನೆಯನ್ನು ಕೇಳ್ತಾ ಇರುವಂಥ ಸಹೋದರ ಸಹೋದರಿಗೆ ಪ್ರಾರ್ಥನೆಯನ್ನು ಮಾಡಲು ಬಲವನ್ನು ಅನುಗ್ರಹಿಸು. ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕೆಂದು ನೀವು ಕಲಿಸಿಕೊಡಬೇಕಾಗಿ, ಹಾಗೆ ಅಮಾನನಿಂದ ದೇವರೇ ಯಹೂದ್ಯರನ್ನು ಸಂರಕ್ಷಿಸಿದ ಹಾಗೆ ದೇವರ ಎಸ್ತರಳ ಪ್ರಾರ್ಥನೆಯನ್ನು ಕೇಳಿದ ಹಾಗೆ ಇವರ ಪ್ರಾರ್ಥನೆಯನ್ನು ಕೇಳಿ ಇವರ ಕುಟುಂಬವನ್ನು, ಇವರ ಜೀವಿತವನ್ನು, ಇವರು ಮಾಡುತ್ತಿರುವ ಉಪವಾಸದ ಮೇಲೆ ಜಯವನ್ನು ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. ದೇವರ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು.